ಇನ್ನು ನಟ ದರ್ಶನ್ ಮತ್ತು ಆರೋಪಿಗಳಿಗೆ ಮೆಡಿಕಲ್ ತಪಾಸಣೆಯನ್ನ ಕೂಡ ಮಾಡಲಾಗ್ತಾ ಇದೆ. ಪೊಲೀಸ್ ಠಾಣೆಯಲ್ಲಿ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಲಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಎಲ್ಲ ಆರೋಪಿಗಳಿಗೆ ಠಾಣೆಯಲ್ಲೇ ಮೆಡಿಕಲ್ ಚೆಕಪ್ ಅನ್ನ ಮಾಡಿಸಲಿದ್ದಾರೆ. ದರ್ಶನ್ ಅಭಿಮಾನಿಗಳು ಠಾಣೆಯ ಎದುರು ಜಮಾವಣೆಯಾಗಿದ್ದಾರೆ. ಹೀಗಾಗಿ ಅವರನ್ನ ಹೊರಗಡೆ ಕರೆದುಕೊಂಡು ಹೋಗೋದಕ್ಕಾಗ್ತಾ ಇಲ್ಲ. ನೂರಾರು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಠಾಣೆಯ ಎದುರು ಜಮಾಯಿಸಿದ್ದಾರೆ. ಹೀಗಾಗಿ ವೈದ್ಯಕೀಯ ತಪಾಸಣೆಯನ್ನ ಮಾಡಿಸೋದಕ್ಕೆ ಅಂತ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗೋದಕ್ಕಾಗ್ತಾ ಇಲ್ಲ. ಹೀಗಾಗಿ ಪೊಲೀಸ್ ಠಾಣೆಗೆ ವೈದ್ಯರನ್ನ ಕರೆದುಕೊಂಡು ಬಂದು ವೈದ್ಯಕೀಯ ತಪಾಸಣೆಯನ್ನ ಮಾಡಲಾಗ್ತಾ ಇದೆ. ಇದೇ ಕಾರಣಕ್ಕಾಗಿ ಹೊರಗಡೆ ಒಂದು ವೇಳೆ ಅವ್ರನ್ನ ಕರೆ ತಂದಿದ್ದೇ ಆದರೆ ಆ ಸಂದರ್ಭದಲ್ಲಿ ಘರ್ಷಣೆ ಆಗುವಂತಹ ಸಾಧ್ಯತೆ ಇದೆ, ಸಮಸ್ಯೆಗಳು ಎದುರಾಗುವಂತಹ ಸಾಧ್ಯತೆ ಇದೆ. ಇದೇ ಕಾರಣಕ್ಕಾಗಿ ಪೊಲೀಸ್ ಠಾಣೆಗೆ ವೈದ್ಯರನ್ನ ಕರೆತರಲಾಗ್ತಾ ಇದೆ. ಒಟ್ಟು 11 ಜನ ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ಎಲ್ಲ ಆರೋಪಿಗಳು, ಎಷ್ಟು ಜನ ಆರೋಪಿಗಳು ಬಂಧಿತರಾಗಿದ್ದಾರೆ, ಎಲ್ಲ ಆರೋಪಿಗಳಿಗೆ ಮೆಡಿಕಲ್ ಟೆಸ್ಟ್ ಕೂಡ ಮಾಡಿಸಲಾಗ್ತಾ ಇದೆ, ಮೆಡಿಕಲ್ ಚೆಕಪ್ ಮಾಡಿಸಲಾಗ್ತಾ ಇದೆ. ಇದಾದ ಬಳಿಕ ಅವರನ್ನ ನ್ಯಾಯಾಧೀಶರ ಮುಂದೆಯೂ ಕೂಡ ಹಾಜರುಪಡಿಸಲಾಗುತ್ತೆ. ಈ ಸಂದರ್ಭದಲ್ಲಿ ಇನ್ನಷ್ಟು ದಿನಗಳವರೆಗೆ ಆರೋಪಿಗಳನ್ನ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ಕೂಡ ಇರುತ್ತೆ. ಹೀಗಾಗಿ ಕಸ್ಟಡಿಗೆ ಎಷ್ಟು ದಿನಗಳವರೆಗೆ ನ್ಯಾಯಾಲಯ ಕೊಡುತ್ತೆ ಅನ್ನುವಂಥದ್ದನ್ನು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾವು ಕಾದು ನೋಡಬೇಕಾಗತ್ತೆ. ಇದರ ಜೊತೆಗೆ ನ್ಯಾಯಾಧೀಶರ ಮುಂದೆ ಪೊಲೀಸರು ಯಾವ ಒಂದು ಸಾಕ್ಷ್ಯಾಧಾರಗಳನ್ನು ಪ್ರೊಡ್ಯೂಸ್ ಮಾಡ್ತಾರೆ ನೋಡಿ ಸ್ವಾಮಿ. ಈ ರೀತಿಯಾಗಿ ಈ ಪ್ರಕರಣದಲ್ಲಿ ಇವರ ಹೆಸರು ಕೇಳಿಬಂದಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಸೆಕ್ಷನ್ 302 ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಇದು ನಾನ್ ಬೇಲೆಬಲ್ ಅಫೆನ್ಸು. ಹೀಗಾಗಿ ಈ ಆರೋಪಿಗಳ ವಿರುದ್ಧ ಈ ರೀತಿಯಾದಂತಹ ಒಂದು ಸಾಕ್ಷ್ಯಾಧಾರಗಳು ನಮಗೆ ಲಭ್ಯ ಆಗಿದೆ. ಈ ಆರೋಪಿಯ ಪಾತ್ರ ಇದು, ಈ ಆರೋಪಿಯ ಪಾತ್ರ ಇದು, ನಟ ದರ್ಶನ್ ಅವರ ಪಾತ್ರ ಇದು, ಅದೇ ರೀತಿಯಾಗಿ ಪವಿತ್ರ ಗೌಡ ಅವರ ಪಾತ್ರ ಇದು. ಈ ರೀತಿಯಾಗಿ ಅವರವರ ಪಾತ್ರವನ್ನು ಇಟ್ಟು ಅದಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದಲ್ಲಿ ಅವರ ಪಾತ್ರ ಏನು ಅದನ್ನು ಮುಂದೆ ಇಟ್ಟು ಅದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಾಧಾರವನ್ನು ಇಟ್ಟು ಇಲ್ಲ ಇವರು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ, ಹೀಗಾಗಿ ಹೆಚ್ಚಿನ ತನಿಖೆಯನ್ನು ಮಾಡಬೇಕಾಗಿದೆ, ಪೊಲೀಸ್ ಕಸ್ಟಡಿಗೆ ನೀಡಿ ಅಂತ ಅವರನ್ನ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ಕೂಡ ಇರುತ್ತೆ. ಒಂದು ವೇಳೆ ಸಾಕ್ಷ್ಯಾಧಾರಗಳು ಏನಾದರೂ ಪುಷ್ಟೀಕರಿಸಿದ್ದೇ ಆದರೆ ಆ ಸಂದರ್ಭದಲ್ಲಿ ನಟ ದರ್ಶನ್ ಅವರಿಗೆ ಈ ಪ್ರಕರಣ ಬಹಳಷ್ಟು ಸಂಕಷ್ಟವನ್ನ ತಂದೊಡ್ಡತ್ತೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಇನ್ನು ಮತ್ತೊಂದೆಡೆಯಲ್ಲಿ ಆರೋಪಿಗಳನ್ನ ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಮತ್ತೊಂದೆಡೆಯಲ್ಲಿ ದರ್ಶನ್ ಅವರ ಅಭಿಮಾನಿಗಳು ಪೊಲೀಸ್ ಠಾಣೆಯ ಎದುರು ಈಗಾಗಲೇ ಜಮಾವಣೆಗೊಂಡಿದ್ದಾರೆ. ಹೀಗಾಗಿ ನಟ ದರ್ಶನ್ ಹಾಗೂ ಇನ್ನಿತರ ಆರೋಪಿಗಳಿಗೆ ಮೆಡಿಕಲ್ ಚೆಕಪ್ ಮಾಡಿಸೋದಕ್ಕೆ, ಟೆಸ್ಟ್ ಮಾಡಿಸೋದಕ್ಕೆ ಅಂತ ಹೊರಗಡೆ ತೆಗೆದುಕೊಂಡು ಹೋಗುವಂತಹ ಒಂದು ಪರಿಸ್ಥಿತಿ ಇಲ್ಲ. ಒಂದು ವೇಳೆ ಅವರನ್ನ ಹೊರಗೆ ತೆಗೆದುಕೊಂಡು ಹೋದಂತಹ ಸಂದರ್ಭದಲ್ಲಿ ಬೇರೆ ರೀತಿಯಾದಂತಹ ಸಮಸ್ಯೆಗಳು ಎದುರಾಗಬಹುದು, ಅವರ ಅಭಿಮಾನಿಗಳು ಉತ್ಪ್ರೇಕ್ಷೆಗೆ ಒಳಗಾಗಬಹುದು. ಈ ಕಾರಣಕ್ಕಾಗಿ ಅವರನ್ನ ಹೊರಗಡೆ ಕರೆದುಕೊಂಡು ಹೋಗೋದಕ್ಕಾಗ್ತಾ ಇಲ್ಲ. ಪೊಲೀಸ್ ಠಾಣೆಯಲ್ಲೇ ವೈದ್ಯರನ್ನ ಕರೆಸಿ ಸಾಮಾನ್ಯವಾಗಿ ಏನೆಲ್ಲ ಮೆಡಿಕಲ್ ಟೆಸ್ಟ್ಗಳನ್ನು ಮಾಡಿಸಬೇಕು, BP ಆಗಿರಬಹುದು, ಅದೇ ರೀತಿಯಾಗಿ ಶುಗರ್ ಲೆವೆಲ್, ಈ ರೀತಿಯಾಗಿ ಎಲ್ಲ ಚೆಕಪ್ಗಳನ್ನು ಪೊಲೀಸ್ ಠಾಣೆಯಲ್ಲೇ ಮಾಡಿಸೋದಕ್ಕೆ ಅಂತ ಪೊಲೀಸ್ ಅಧಿಕಾರಿಗಳು ನಿರ್ಧಾರವನ್ನು ಮಾಡಿದ್ದಾರೆ. ಹೀಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಡಾಕ್ಟರ್ಗಳು ಕೂಡ ಠಾಣೆಗೆ ಆಗಮಿಸ್ತಾರೆ. ವೈದ್ಯರ ಒಂದು ತಂಡ ಪೊಲೀಸ್ ಠಾಣೆಗೆ ಆಗಮಿಸಿ ಎಲ್ಲ ಏನು ಆರೋಪಿಗಳಿದ್ದಾರೆ ಆ ಆರೋಪಿಗಳ ಒಂದು ಮೆಡಿಕಲ್ ಚೆಕಪ್ ಅನ್ನು ನಡೆಸಲಾಗುತ್ತೆ. ಅವರ ಹೆಲ್ತ್ ಕಂಡೀಷನ್ ಯಾವ ರೀತಿಯಾಗಿದೆ ಅದನ್ನು ಕೂಡ ಒಂದು ವರದಿಯನ್ನ ರೆಡಿ ಮಾಡಲಾಗುತ್ತೆ. ಅದಾದ ಬಳಿಕ ನ್ಯಾಯಾಲಯಕ್ಕೆ ಅವರನ್ನ ಹಾಜರುಪಡಿಸುವಂತಹ ಕೆಲಸವನ್ನ ಕೂಡ ಪೊಲೀಸ್ ಅಧಿಕಾರಿಗಳು ಮಾಡಲಿದ್ದಾರೆ. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಇದು ಕೇವಲ ಇನ್ನಿತರ ಆರೋಪಿಗಳನ್ನ ಅರೆಸ್ಟ್ ಮಾಡಿರುವಂತಹ ಒಂದು ದೃಶ್ಯ. ಬೇರೆ ಆರೋಪಿಗಳು ಇವರೆಲ್ಲರೂ ಕೂಡ ನಟ ದರ್ಶನ್ ಅವರ ಬಂಧನಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಠಾಣೆಯ ಎದುರು ಅಪಾರ ಪ್ರಮಾಣದಲ್ಲಿ ಅವರ ಅಭಿಮಾನಿಗಳು ಜಮಾವಣೆಗೊಂಡಿದ್ದಾರೆ. ಆದಷ್ಟು ಬೇಗ ನಮ್ಮ ನಟ ಯಾವುದೇ ತಪ್ಪು ಮಾಡಿಲ್ಲ, ಹೀಗಾಗಿ ಅವರನ್ನ ಕೂಡಲೇ ಬಿಡುಗಡೆ ಮಾಡಬೇಕು ಅನ್ನುವಂತಹ ಒಂದು ಒತ್ತಾಯ. ಮತ್ತೊಂದೆಡೆಯಲ್ಲಿ ಅಭಿಮಾನಿಗಳಲ್ಲಿ ಒಂದು ಆಕ್ರೋಶ ಕೂಡ ಹೊರಗಡೆ ಕೇಳಿಬರ್ತಾ ಇದೆ. ಈ ನಡುವೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೀಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಆಸ್ಪತ್ರೆಗೆ ಅವರನ್ನ ಕರೆದುಕೊಂಡು ಹೋಗೋದಕ್ಕಾಗ್ತಾ ಇಲ್ಲ. ನಟ ದರ್ಶನ್ ಹಾಗೂ ಇನ್ನಿತರ ಆರೋಪಿಗಳೇನಿದ್ದಾರೆ ಅವರನ್ನ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗುವಂತಹ ಪರಿಸ್ಥಿತಿ ಇಲ್ಲ. ಠಾಣೆಗೆ ವೈದ್ಯರ ತಂಡವನ್ನು ಕರೆಸಿ ಅವರ ಮೆಡಿಕಲ್ ಚೆಕಪ್ ಅನ್ನು ಮಾಡಿಸಲಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್ ಪಟೇಲ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಹಂತಕ್ಕೆ ಬರ್ತಾ ಇದೆ, ಮೆಡಿಕಲ್ ಚೆಕಪ್ ಮಾಡಿಸಬೇಕು, ಅದೇ ರೀತಿಯಾಗಿ ಯಾರ್ಯಾರು ಇದರಲ್ಲಿ ಆರೋಪಿಗಳಿದ್ದಾರೆ, ಯಾರ ವಿರುದ್ಧ ಸಾಕ್ಷ್ಯಾಧಾರಗಳಿದ್ದಾವೆ,
ಎಲ್ಲರನ್ನೂ ಕೂಡ ನ್ಯಾಯಾಲಯದ ಮುಂದೆ ಹಾಜರುಪಡಿಸುವಂಥ ಕೆಲಸವನ್ನು ಮಾಡಬೇಕು. ಮುಂದಿನ ಪ್ರಕ್ರಿಯೆ ಯಾವ ರೀತಿಯಾಗಿರುತ್ತೆ, ಈವರೆಗೆ ಲಭ್ಯವಾಗಿರುವಂತಹ ಅಪ್ಡೇಟ್ಸ್ಗಳು ಏನು ಅಂತ? ಸಂತೋಷ್, ಈಗಾಗಲೇ ಏನು ಸುಮಾರು 11 ಜನರನ್ನ ವಶ ಪಡ್ಕೊಂಡು ಬಂಧನವನ್ನು ಮಾಡ್ತಾ ಇರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ನಟ ಆಗಿರುವಂತ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಅವರ ಗ್ಯಾಂಗ್ ಏನಿತ್ತು, ಸಹಚರ್ಯ ಏನಿದ್ರು, ಪ್ರಶೋದ್ ಇರ್ಬೋದು, ವಿನಯ್ ಇರ್ಬೋದು, ರಘು ಇರ್ಬೋದು, ಕಾರ್ತಿಕ್ ಇರ್ಬೋದು, ಈಗ ಒಟ್ಟು ಸುಮಾರು 11 ಜನರನ್ನ ಬಂಧನ ಮಾಡ್ತಾ ಇರುವಂತದ್ದು. 11 ಜನ ಏನಿದ್ದಾರೆ, ಈ 11 ಜನರನ್ನ ಬಂಧನ ಮಾಡಿ ವಿಚಾರಣೆಯನ್ನ ಕೂಡ ನಡೆಸಿರುವಂತದ್ದು. ವಿಚಾರಣೆ ವೇಳೆ ಸಾಕಷ್ಟು ಮಾಹಿತಿ ಕೂಡ ಈಗಾಗಲೇ ಲಭ್ಯ ಆಗಿದೆ. ಸಾಕ್ಷ್ಯಾಧಾರಗಳು ಕೂಡ ಕಲೆ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿಯನ್ನ ಬಂಧಿಸ್ಬೇಕಂದ್ರೆ ಅದಕ್ಕೆ ಪ್ರಮುಖವಾದ ಸಾಕ್ಷ್ಯಾಧಾರಗಳು ಬೇಕಾಗಿರುತ್ತೆ. ಅದರಲ್ಲೂ ಸ್ಯಾಂಡಲ್ವುಡ್ ನ ಖ್ಯಾತ ನಟ ದರ್ಶನ್ ಅವ್ರನ್ನ ಬಂಧಿಸಬೇಕು ಅಂದ್ರೆ ಯಾರೋ ಒಬ್ಬ ಆರೋಪಿ ನೀಡಿದಂತ ಹೇಳಿಕೆಯನ್ನು ತೆಗೆದುಕೊಂಡು ಅವ್ರನ್ನ ಬಂಧನವನ್ನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಇವರ ಇನ್ವಾಲ್ವ್ಮೆಂಟ್ ಕಂಡು ಬಂದಿತ್ತು ಅಂದ್ರೂ ಕೂಡ, ಯಾರಾದ್ರೂ ಹೆಸರು ಹೇಳಿದ್ರು ಅಂದ್ರೂ ಅವ್ರಿಗೆ 41 ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಹಾಜರಾಗಿ ಅಂತಾನೆ ಹೇಳ್ಬೋದಿತ್ತು. ಆದ್ರೆ ಇಲ್ಲಿ ಹಾಗೆ ಮಾಡಿಲ್ಲ. ಒಂದು ತಂಡ ಮೈಸೂರಿಗೆ ಹೋಗಿ ಅಲ್ಲಿಂದ ದರ್ಶನ್ ಅವ್ರನ್ನ ವಶಕ್ಕೆ ಪಡ್ಕೊಂಡು ಕರ್ಕೊಂಡ್ ಬಂದಿರುವಂತದ್ದು. ಅಲ್ಲಿಗೆ ಪ್ರಕರಣದ ತೀವ್ರತೆಯನ್ನ ನಾವು ಕೊಳ್ಬೇಕಾಗುತ್ತೆ. ಸೊ ಅದರ ಜೊತೆಗೆ ಈ ದರ್ಶನ್ ಅವರ ವಿರುದ್ಧ ಸಾಕಷ್ಟು ಸಾಕ್ಷ್ಯಾಧಾರಗಳನ್ನು ಕೂಡ ಲಭ್ಯವಾಗಿದೆ. ಸಿಸಿ ಕ್ಯಾಮ್ರಾಗಳಿರ್ಬೋದು, ಸಿಡಿಆರ್ಗಳಿರ್ಬೋದು, ಕಾಲ್ ಲಿಸ್ಟ್ಗಳಿರ್ಬೋದು, ಇವೆಲ್ಲವನ್ನು ಯಾವಾಗ ಇವತ್ತ ಬಂದು ರೇಣುಕಾ ಸ್ವಾಮಿಯನ್ನ ಹಿಂಗೆ ಹೊಡೆದು ಹತ್ಯೆಯನ್ನು ಮಾಡಲಾಗಿದೆ ಅಂತ ಹೇಳಿಕೆಯನ್ನ ಕೊಡ್ತಾರೆ. ಕೊಟ್ಟ ಇವರು ದರ್ಶನ್ ಹೆಸರನ್ನ ಯಾವಾಗ ಉಳಿದ 7 ಆರೋಪಿಗಳನ್ನು ಕರ್ಕೊಂಡ್ ಬಂದಾಗ ಹೆಸರು ಸೊ ತಕ್ಷಣ ಇವರ ಸಿಡಿಆರ್ ಇರ್ಬೋದು ಮತ್ತೆ ಅದಕ್ಕೆ ಸಂಬಂಧಪಟ್ಟ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿದಂತ ಸಂದರ್ಭದಲ್ಲಿ ಸಾಕಷ್ಟು ಮಾಹಿತಿಗಳು ಲಭ್ಯವಾಗಿತ್ತು. ಅದರ ಜೊತೆಗೆ ಶೆಡ್ ಏನಿತ್ತು, RN ನಗರ ಪಟ್ಟಣಗೆರೆ ಬಳಿ ಇರುವಂತ ಶೆಡ್ ಏನಿತ್ತು, ಹಲ್ಲೆಯನ್ನ ಮಾಡ್ತಾರೆ. ಸೊ ಆ ಹಲ್ಲೆಯನ್ನ ಮಾಡಿರುವಂತಹ ಶೆಡ್ ಬಳಿ ಇರುವಂತ ಸಿಸಿ ಕ್ಯಾಮ್ರಾಗಳೇನಿತ್ತು, ಅದರಲ್ಲಿ ಓಡಾಡಿರುವಂತ ಚಲನವಲನಗಳಿತ್ತು, ಅದನ್ನು ಕೂಡ ಇವರು ಸೆಕ್ಯೂರ್ ಮಾಡ್ಕೊಂಡಿರುವಂತದ್ದು. ಅವೆಲ್ಲವನ್ನ ಸೆಕ್ಯೂರ್ ಮಾಡ್ಕೊಂಡಿರೋ ಬೆನ್ನಲ್ಲೇ ಸೂಕ್ತವಾದ ಸಾಕ್ಷ್ಯಾಧಾರಗಳನ್ನ ಇಟ್ಕೊಂಡು ದರ್ಶನ್ ಅವ್ರನ್ನ ಹೋಗಿ ಮೈಸೂರಿನಿಂದ ಪಿಕ್ ಮಾಡ್ತಾರೆ. ಅಲ್ಲಿಂದ ಪಿಕ್ ಮಾಡಿ ವಿಚಾರಣೆಯನ್ನು ಮಾಡುವಂತ ಬಹುತೇಕವಾಗಿ ಈ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಇನ್ವಾಲ್ವ್ಮೆಂಟ್ ಇರುವಂತದ್ದು, ಅದರ ಜೊತೆಗೆ ಪವಿತ್ರ ಗೌಡ ಇನ್ವಾಲ್ವ್ಮೆಂಟ್ ಕೂಡ ಇರುವಂತದ್ದು ಕಂಡು ಬಂದಿರುವಂತದ್ದು. ಇಡೀ ಪ್ರಕರಣದ ಹತ್ಯೆಗೆ ಪವಿತ್ರ ಗೌಡ್ಗೆ ಈತ ಮಾಡಿದಂತ ಮೆಸೇಜಸ್ ನಿಂದಿಸಿರುವಂತದ್ದು ಅಂತ ಮಾಹಿತಿ ಕೂಡ ಮೇಲ್ನಡೆ ಗೊತ್ತಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಸದ್ಯ ಈಗ ಎಲ್ಲರನ್ನು ಕೂಡ ಬಂಧನವನ್ನು ಮಾಡ್ತಾ ಇದ್ದಾರೆ. ಬಂಧನ ಮಾಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರೆ. ಸೊ ಈಗಾಗಲೇ ಅವ್ರನ್ನ ಬಂಧನ ಮಾಡ್ಸೋಕ್ ಮುಂಚೆ ಮೆಡಿಕಲ್ ಚೆಕಪ್ ಅನ್ನ ಮಾಡಿಸ್ಬೇಕಾಗುತ್ತೆ. ಅದಕ್ಕೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ಅಲ್ಲಿ ಹೋದ್ರೆ ಸಾಕಷ್ಟು ಮನೆಗಳು ಬಂದು ಸೇರುವಂತ ಸಾಧ್ಯತೆ ಇರುತ್ತೆ, ಗಲಾಟೆಗಳಾಗುವಂತ ಸಾಧ್ಯತೆ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಅವರು ವೈದ್ಯರನ್ನೇ ಒಂದು ಪೊಲೀಸ್ ಠಾಣೆಗೆ ಇದೀಗ ಕರ್ಕೊಂಡ್ ಬಂದಿರುವಂತದ್ದು. ಇಲ್ಲೇ ಮೆಡಿಕಲ್ ಅನ್ನ ಮಾಡಿಸಿ ನಂತರ ಅವ್ರನ್ನ ನ್ಯಾಯಾಲಯದಲ್ಲಿ ಸಮಯವನ್ನು ಪಡ್ಕೊಳ್ತಾರೆ, ರಿಮಾಂಡ್ ಅಪ್ಲಿಕೇಶನ್ ಹಾಕ್ತಾರೆ. ಅದ್ರ ಜೊತೆಗೆ ಸೊ ಹಾಕಿ ಅವ್ರನ್ನ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡುವಂತದ್ದು. ಪ್ರೊಡ್ಯೂಸ್ ಮಾಡಿದ ನಂತರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ವಿಚಾರಣೆಯನ್ನ ಮಾಡ್ಲಿಕ್ಕೆ ಆರೋಪಿಗಳನ್ನು ಮತ್ತೆ ಕಸ್ಟಡಿಗೆ ಪಡೆಯುವ ಮನವಿಯನ್ನ ಮಾಡುವ ಸಾಧ್ಯತೆ ಇದೆ. ಒಂದು ವೇಳೆ ಹಾಗೆ ಮನವಿಯನ್ನ ಮಾಡದೇ ಇದ್ರೆ ನೇರವಾಗಿ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ನೀಡುವಂತ ಸಾಧ್ಯತೆ ಇರುವಂತದ್ದು. ಸಂತೋಷ್, ಧನ್ಯವಾದಗಳು ಸಂತೋಷ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಟ್ರಾಂಗೆಸ್ಟ್ ಎವಿಡೆನ್ಸ್ಗಳನ್ನು ನ್ಯಾಯಾಲಯದ ಮುಂದೆ ಇಡಬೇಕಾಗತ್ತೆ. ಅದೇ ರೀತಿಯಾಗಿ ಒಂದು ವೇಳೆ ಸ್ಟ್ರಾಂಗೆಸ್ಟ್ ಎವಿಡೆನ್ಸ್ ಇಲ್ಲದೇ ಇದ್ದಲ್ಲಿ ಇದು ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಮುಖಭಂಗ ಆಗುತ್ತೆ. ಅದರಲ್ಲೂ ಕೂಡ ಸ್ಯಾಂಡಲ್ವುಡ್ನಲ್ಲಿ ಸಾಕಷ್ಟು ಹೆಸರನ್ನು ಮಾಡಿರುವಂತಹ ಖ್ಯಾತ ನಟನನ್ನು ಬಂಧಿಸಬೇಕು ಅಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಾಧಾರಗಳು ಇರಲೇಬೇಕಾಗತ್ತೆ. ಇನ್ನು ಪ್ರಮುಖವಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೆಡಿಕಲ್ ಟೆಸ್ಟ್ ಮಾಡಿಸೋದಕ್ಕೆ ಅಂತ ಈಗಾಗಲೇ ಸಕಲ ತಯಾರಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಮತ್ತೊಂದೆಡೆಯಲ್ಲಿ ಮೆಡಿಕಲ್ ವೈದ್ಯರ ಒಂದು ತಂಡವನ್ನು ಪೊಲೀಸ್ ಠಾಣೆಗೆ ಕರೆಸಿ ಆರೋಪಿಗಳ ಒಂದು ಮೆಡಿಕಲ್ ಚೆಕಪ್ ಮಾಡಿಸೋದಕ್ಕೆ ಅಂತ ಪೊಲೀಸ್ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಇನ್ನು ಅದೇ ರೀತಿಯಾಗಿ ಒಂದು ರೀತಿಯಾಗಿ ಈ ಪ್ರಕರಣ ನಟ ದರ್ಶನ್ ಅವರಿಗೆ ಉರುಳಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಅದೇ ರೀತಿಯಾಗಿ ಪೊಲೀಸ್ ಅಧಿಕಾರಿಗಳು ಇವತ್ತು ಸಾಯಂಕಾಲದ ಒಳಗಾಗಿ ಅವರನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತಹ ಸಾಧ್ಯತೆ ಇದೆ. ಅದೇ ರೀತಿಯಾಗಿ ಅವರನ್ನು ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ಕೂಡ ಇದೆ. ಈ ನಡುವೆ ಈ 11 ಜನ ಆರೋಪಿಗಳು ಯಾರ್ಯಾರು ಈಗಾಗಲೇ ಅರೆಸ್ಟ್ ಆಗಿದ್ದಾರೆ,
ಇವರೆಲ್ಲರ ಪಾತ್ರ ಏನೇನಿದೆ, ಅದೇ ರೀತಿಯಾಗಿ ಈ ಪ್ರಕರಣದಲ್ಲಿ ಯಾರು ಪ್ರಮುಖ ಆರೋಪಿಗಳು, ಅದೇ ರೀತಿಯಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಈ ಪ್ರಕರಣವನ್ನು ಯಾವ ರೀತಿಯಾಗಿ ಹತ್ಯೆ ಮಾಡೋದಕ್ಕೆ ಅಂತ ಸಂಪೂರ್ಣವಾಗಿ ಪ್ರಕರಣದಲ್ಲಿ ಭಾಗಿಯಾದರು, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ವಿಚಾರಣೆ ಕೂಡ ನಡೀತಾ ಇದೆ. ಅದೇ ರೀತಿಯಾಗಿ ನಟ ದರ್ಶನ್ ಅವರಿಗೆ ಪ್ರಶ್ನೆಗಳನ್ನು ಮಾಡುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಈ ನಡುವೆ ಅವರ ಹೆಲ್ತ್ ಚೆಕಪ್ ಕೂಡ ಮಾಡಿಸಬೇಕಾಗಿದೆ. ಎಲ್ಲರ ಆರೋಗ್ಯ ಸ್ಥಿತಿಗತಿ ಹೇಗಿದೆ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಆರೋಗ್ಯ ತಪಾಸಣೆಯನ್ನು ಮಾಡಬೇಕಾಗಿದೆ. ಹೀಗಾಗಿ ಅವರನ್ನು ಹೊರಗೆ ಕರೆದುಕೊಂಡು ಹೋಗುವಂತಹ ಒಂದು ವಾತಾವರಣ ಸದ್ಯಕ್ಕೆ ಇಲ್ಲ. ಯಾಕಂದರೆ ಪೊಲೀಸ್ ಠಾಣೆಯ ಎದುರು ನೂರಾರು ಸಂಖ್ಯೆಯಲ್ಲಿ ನಟ ದರ್ಶನ್ ಅವರ ಅಭಿಮಾನಿಗಳು ಬಂದು ಜಮಾಯಿಸಿದ್ದಾರೆ. ಇದೇ ಕಾರಣಕ್ಕಾಗಿ ಯಾವುದೇ ಒಂದು ಅಹಿತಕರ ಘಟನೆಗಳು ನಡೀಬಾರ್ದು, ಅದೇ ರೀತಿಯಾಗಿ ಅವರ ಅಭಿಮಾನಿಗಳು ಉತ್ಪ್ರೇಕ್ಷೆಗೆ ಒಳಗಾಗಬಾರ್ದು ಅನ್ನೋ ಕಾರಣಕ್ಕಾಗಿ ಪೊಲೀಸ್ ಠಾಣೆಗೆ ವೈದ್ಯರ ಒಂದು ತಂಡವನ್ನು ಕರೆಸಲಾಗ್ತಾ ಇದೆ. 11 ಜನ ಆರೋಪಿಗಳೇನಿದ್ದಾರೆ ಎಲ್ಲರ ಒಂದು ಮೆಡಿಕಲ್ ಟೆಸ್ಟನ್ನು ಅಲ್ಲೇ ಮಾಡಿಸೋದಕ್ಕೆ ಅಂತ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಈ ನಡುವೆ ವಿಚಾರಣೆ ಕೂಡ ನಡೀತಾ ಇರೋದ್ರಿಂದಾಗಿ ಮತ್ತಷ್ಟು ಸ್ಫೋಟಕ ಮಾಹಿತಿಗಳು ಬೆಳಕಿಗೆ ಬರುವಂತಹ ಸಾಧ್ಯತೆ ಇದೆ. ಇನ್ನು ಮತ್ತೊಂದೆಡೆಯಲ್ಲಿ ಅವರ ಅಭಿಮಾನಿಗಳು ನಮ್ಮ ಡಿ ಬಾಸ್ ಇದರಲ್ಲಿ ಯಾವುದೇ ರೀತಿಯಾದಂತಹ ತಪ್ಪನ್ನು ಮಾಡಿಲ್ಲ, ಬಹಳ ಅಂದರೆ ಅವರು ಹೊಡೆದಿರಬಹುದು, ಪ್ರಕರಣದಲ್ಲಿ ಅವರ ಹೆಸರು ಕೇಳಿ ಬಂದಿರಬಹುದು, ಆದರೆ ಅವರು ಯಾರನ್ನು ಹತ್ಯೆ ಮಾಡುವಂತಹ ವ್ಯಕ್ತಿಯಲ್ಲ ಅನ್ನುವಂತಹ ಒಂದು ವಾದವನ್ನು ಕೂಡ ಮಾಡ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಈ ರೀತಿಯಾದಂತಹ ಒಂದು ಚರ್ಚೆ ಕೂಡ ಆರಂಭ ಆಗಿದೆ. ಈ ಪರ ವಿರೋಧದ ಚರ್ಚೆಯ ನಡುವೆ ನಟ ದರ್ಶನ್ ಅವರ ಪಾತ್ರ ಏನು ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಕೂಡ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಸಾಕ್ಷ್ಯಾಧಾರಗಳಿದೆ, ನ್ಯಾಯಾಲಯದ ಮುಂದೆ ಅವರನ್ನು ಪ್ರೊಡ್ಯೂಸ್ ಮಾಡುವವರೆಗೆ ಯಾವುದನ್ನು ಕೂಡ ನಾವು ಸ್ಪಷ್ಟವಾಗಿ ಹೇಳೋದಕ್ಕಾಗಲ್ಲ. ಯಾಕಂದರೆ ನಟ ದರ್ಶನ್ ಅವರ ವಕೀಲರೇನಿದ್ದಾರೆ ಅವರು ಕೂಡ ಹೇಳ್ತಾ ಇದ್ದಾರೆ, ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಅಧಿಕಾರಿಗಳ ಬಳಿ ಯಾವುದೇ ರೀತಿಯಾದಂತಹ ಒಂದು ಸಾಕ್ಷ್ಯಾಧಾರಗಳು ಇಲ್ಲ, ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ಹೆಸರು ಕೇಳಿ ಬಂದಿದೆ, ಹೀಗಾಗಿ ವಿಚಾರಣೆಗೆ ಅಂತ ಕ್ಯಾಸುವಲ್ ಆಗಿ ಕರೆದುಕೊಂಡು ಬಂದಿರಬಹುದು ಅನ್ನುವಂತಹ ಮಾತುಗಳನ್ನು ಅವರು ಕೂಡ ಹೇಳ್ತಾ ಇದ್ದಾರೆ. ಇನ್ನು ಅದೇ ರೀತಿಯಾಗಿ ನ್ಯಾಯಾಧೀಶರ ಮುಂದೆ ಯಾವ ರೀತಿಯಾಗಿ ವಾದ ಪ್ರತಿವಾದಗಳು ನಡೆಯುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಒಂದು ವೇಳೆ ಈ ಪ್ರಕರಣದಲ್ಲಿ ಅವರು ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ಗೊತ್ತಾದರೆ ಆ ಸಂದರ್ಭದಲ್ಲಿ ಸಮಸ್ಯೆ ಕಟ್ಟಿಟ್ಟ ಬುತ್ತಿ.